ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಗಡೀಪಾರಿನ ವಿಚಾರದಲ್ಲಿ ಒಂದು ಜವಾಬ್ದಾರಿಯುತವಾದಂತಹ ದಿನಪತ್ರಿಕೆ ಅಂತ ಹೇಳ್ಕೊಳ್ಳುವಂಥ ವಿಶ್ವವಾಣಿ ಪತ್ರಿಕೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಗಡೀಪಾರಿನ ಬಗ್ಗೆ ಒಂದು ಪೋಸ್ಟನ್ನು ಮಾಡ್ತಾರೆ. ಅಂದರೆ ಒಂದು ವರದಿಯನ್ನು ಪ್ರಿಂಟ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ ವಿಶ್ವವಾಣಿಯ ವರದಿಗಾರರು. ಅದರ ಏನು ಹೇಳ್ತಾರೆ ಅಂತಂದರೆ, ಕಳೆದ 12 ವರ್ಷಗಳಿಂದ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ತೇವೆ ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ, ಗೊಂದಲಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನು ಗಡೀಪಾರು ಮಾಡಲಾಗಿದೆ ಅಂತೇಳಿ ಅಲ್ಲಿ ಒಂದು ಬಾಕ್ಸಲ್ಲಿ ಇವರು ಪ್ರಿಂಟ್ ಮಾಡ್ತಾರೆ. ಒಂದು ಜವಾಬ್ದಾರಿಯುತವಾದಂತಹ ಒಂದು ಪತ್ರಿಕೆ ಅಂತ ಹೇಳ್ಕೊಳ್ಳುವಂಥವರು, ವಿಶ್ವವಾಣಿ ಪತ್ರಿಕೆ ಅಂತ ಹೇಳ್ಕೊಳ್ಳೋರು, ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರವಾಗಿ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಬೀದಿಗಿಳಿದು ಹೋರಾಟ ಮಾಡಿ ಜನಜಾಗೃತಿ ಸಭೆಗಳನ್ನು ಮಾಡಿ ಸರ್ಕಾರವನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದು ತಪ್ಪಾ? ಒಬ್ಬ ಹೆಣ್ಣು ಮಗಳ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಆಗುತ್ತೆ, ಬರ್ಬರವಾಗಿ ಕೊಂದಾಗ್ತಾರಲ್ರಿ. 13 ವರ್ಷಗಳಿಂದ ಸಾಕ್ಷಿಗಳನ್ನು ನಾಶ ಮಾಡ್ತಾರಲ್ರಿ. ಇದು ಯಾವುದು ವಿಶ್ವವಾಣಿಯ ಕಣ್ಣಿಗೆ ಬಿದ್ದೇ ಇಲ್ವಾ? ಇದು ಯಾವುದು ಅವರು ಸಂಪಾದಕರಿಗೆ ವರದಿಗಾರರ ಕಣ್ಣಿಗೆ ಬಿದ್ದಿಲ್ವಾ? ಕಿವಿ ಕೇಳಿಲ್ವಾ? ಬಾಯಿ ಏನಾದರೂ ನಿಂತು ಹೋಗಿದೆಯೇನ್ರಿ? ಯಾತಕ್ಕೆ ಈ ರೀತಿಯಾದಂತಹ ಒಂದು ಪತ್ರಿಕೋದ್ಯಮವನ್ನು ನಡೆಸ್ತಾ ಇದ್ದೀರಿ? ವರದಿಗಾರರು ಅಂತ ಹೇಳ್ಕೊಂಡು ನಮ್ಮದು ಒಂದು ಪತ್ರಿಕೆ ಅಂತೇಳಿ ಯಾತಕ್ಕೋಸ್ಕರವಾಗಿ ಈ ರೀತಿ ಮಾತಾಡ್ತಾ ಇದ್ದೀರಿ? ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಹೋರಾಟ ಮಾಡಿದ್ರಿಂದ ಗಡೀಪಾರಿಗೆ ಆದೇಶ ಆಗಿದೆ ಅಂತೇಳಿ ಇವರು ಪ್ರಿಂಟ್ ಮಾಡ್ತಾರೆ ಅಂತಂದರೆ ಇವರ ಪತ್ರಿಕೆಯ ನೈತಿಕತೆ ಯಾವ ಮಟ್ಟಕ್ಕೆ ಕುಸ್ತೋಗಿದೆ? ವಿಶ್ವವಾಣಿಯ ಪತ್ರಿಕೆ ಇವತ್ತು ರಾಜ್ಯ ಮಟ್ಟದ ಜಾಹೀರಾತು ತಗೊಳ್ತಾ ಇದೆಯಲ್ಲ, ವರ್ಷಕ್ಕೆ 2 ಕೋಟಿಗೂ ಹೆಚ್ಚು ಜಾಹೀರಾತುಗಳು ವಾರ್ತಾ ಇಲಾಖೆಯಿಂದ ತಗೊಳ್ತಾ ಇದ್ದಾರಲ್ಲ. ಇವರು ಇನ್ನೊಬ್ಬರ ಮೇಲೆ ಮಾತನಾಡ್ತಾರಲ್ಲ, ವರದಿಗಾರರು ಹೇಳ್ತಾರಲ್ಲ, ಇವರು ಉದ್ದುದ್ದ ಮಾತನಾಡ್ತಾರಲ್ಲ, 2 ಕೋಟಿಗಿಂತ ಹೆಚ್ಚು ಜಾಹೀರಾತುಗಳನ್ನು ತೆಗೆದುಕೊಳ್ತಾ ಇದ್ದಾರಲ್ಲ. ಎಲ್ಲಿ ಇವರ ಪತ್ರಿಕೆ ಇಡೀ ರಾಜ್ಯಾದ್ಯಂತ ರಾಜ್ಯ ಮಟ್ಟದ ಪತ್ರಿಕೆ ಅಂತ ಬಿಂಬಿಸ್ಕೊಂಡಿದ್ದಾರಲ್ಲ, ರಾಜ್ಯ ಮಟ್ಟದಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಪತ್ರಿಕೆಗಳು ಪ್ರಿಂಟ್ ಆಗ್ತಾ ಇದ್ದಾವೆ ಭೌತಿಕವಾಗಿ ಅಂತೇಳಿ ಇವರು ವಿಶ್ವವಾಣಿ ಪತ್ರಿಕೆಯವರು ವರದಿಗಾರರು ಸಂಪಾದಕರು ಬಹಿರಂಗವಾಗಿ ತೋರಿಸ್ಬೋದಾ? ಆಡಿಟ್ ಬ್ಯೂರೋ ಸರ್ಕ್ಯುಲೇಷನ್ ಸರ್ಟಿಫಿಕೇಟನ್ನು ಕೊಡಬಹುದಾ? ಕೊಡೋದಿಲ್ಲ. ಇವರು ಆನ್ಲೈನ್ನಲ್ಲಿ ಈ ಪತ್ರಿಕೆ ಮಾಡಿಕೊಂಡು ಯಾವ ಮುಖ್ಯಮಂತ್ರಿಗಳು ಬರ್ತಾರೋ ಅವರ ಜೊತೆಯಲ್ಲಿ ಸಲಿಗೆಯಿಂದ ಅಲ್ಲಿ ಏನು ಅವರ ಪರವಾಗಿ ಮಾತನಾಡಿಕೊಂಡು ಆ ಪತ್ರಿಕೆಗೆ ಜಾಹೀರಾತು, ಪತ್ರಿಕೆ ಭೌತಿಕವಾಗಿ ಬೆಂಗಳೂರಿನಲ್ಲೆಲ್ಲ ಒಂದಷ್ಟು ಪ್ರಿಂಟ್ ಆಗ್ಬೋದು, ಬಿಟ್ಟರೆ ಯಾವ ಜಿಲ್ಲೆಯಲ್ಲೂ ವಿಶ್ವವಾಣಿ ಪತ್ರಿಕೆಯನ್ನು ನಾವು ನೋಡೋಕ್ಕಾಗೋದಿಲ್ಲ. ಇವರು ನೈತಿಕತೆ ಬಗ್ಗೆ ಮಾತನಾಡ್ತಾರೆ, ಇವರು ನ್ಯಾಯದ ಪರವಾಗಿ ಮಾತನಾಡ್ತಾರೆ, ಇವರು ಏನು ಇನ್ನೊಬ್ಬರಿಗೆ ಮಾರ್ಗದರ್ಶಕವಾಗಬೇಕಾಗಿದ್ದಂಥವ್ರು. ಇವರು ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯಕ್ಕೋಸ್ಕರವಾಗಿ ದನಿ ಎತ್ತಬೇಕಾದಂತಹ ಇವರು ಎತ್ತುತ್ತಾ ಇರುವಂತಹವರ ವಿರುದ್ಧ ಗಡೀಪಾರಿಗೆ ಶಿಕ್ಷೆ ಆಗಿರುವುದೇ, ಗಡೀಪಾರಿಗೆ ಆದೇಶ ಆಗಿರುವುದೇ ಸೌಜನ್ಯ ಪ್ರಕರಣ ಅಂತೇಳಿ ಉಲ್ಲೇಖ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಆ ವರದಿಯನ್ನು ನೋಡಿದಾಗ ನನಗನ್ಸಿದ್ದು, ಈ ದೇಶದ ಸಂವಿಧಾನ ಪತ್ರಕರ್ತರಿಗೆ ತಮ್ಮದೇ ಆದಂತಹ ಸ್ವತಂತ್ರ ಕೊಟ್ಟಿದೆ, ತಮ್ಮದೇ ಆದಂತಹ ಸ್ಥಾನಮಾನ ಕೊಟ್ಟಿದೆ. ಆ ಸ್ಥಾನಮಾನವನ್ನು ಪ್ರಾಮಾಣಿಕವಾಗಿ ಮೌಲ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಮೌಲ್ಯಗಳಿಗೆ ನ್ಯಾಯ ಕೊಡಿಸುವಂತಹ ನೈತಿಕತೆಯಿಂದ ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಳ್ಬೇಕೇ ಹೊರತು ಇಲ್ಲಿ ಯಾರನ್ನೂ ಮೆಚ್ಚಿಸೋದಕ್ಕೋಸ್ಕರವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇರೋರನ್ನೇ ವಿಲನ್ ಅಂತ ಮಾಡ್ಕೊಂಡು ನಾವು ನೋಡ್ತಾ ಇದ್ವಿ. ವಿಶ್ವವಾಣಿಯ ವರದಿಗಾರರು ಜಿತೇಂದ್ರ ಕುಂದೇಶ್ವರರವರು ರಿಪಬ್ಲಿಕ್ ಕನ್ನಡದಲ್ಲಿ ನಿಂತ್ಕೊಂಡು ಒಂದು ಕಡೆ ನಿಂತ್ಕೊಂಡು ಮತ್ತೊಂದು ಕಡೆ ವಸಂತ್ ಗಿಲಿಯಾರ್ ನಿಂತ್ಕೊಂಡು, ಆಪೋಸಿಟ್ನಲ್ಲಿ ಭೈರಪ್ಪ ಹರೀಶ್ ಕುಮಾರ್ ನಿಂತ್ಕೊಂಡು, ಮತ್ತೊಂದು ಕಡೆ ಯಾರೋ ನಮ್ಮ ಅಬ್ದುಲ್ ರಜಾಕ್ ನಿಂತ್ಕೊಂಡು ಇಲ್ಲಿ ವಾದ ವಿವಾದ ಮಾಡ್ತಾ ಇದ್ದಂಥದ್ದನ್ನು ನಾವು ನೋಡಿದ್ದೀವಿ. ಯಾರ ಪರವಾಗಿ? ಜಿತೇಂದ್ರ ಕುಂದೇಶ್ವರರವರು ವಿಶ್ವವಾಣಿಯ ವರದಿಗಾರರು ಅಂತ ಹೇಳ್ಕೊಳ್ತಾರೆ, ನ್ಯಾಯದ ಪರವಾಗಿ ಮಾತನಾಡಬೇಕಾ? ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಮಾತನಾಡಬೇಕಾ? ಊತ ಹಾಕಿರುವಂಥ ಅಸ್ಥಿ ಪಂಜರಗಳು ಯಾರ್ದು ಅಂತ ಕೇಳಬೇಕಾ? ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ ಮೂಳೆಗಳು ಯಾರ್ದು ಅಂತೇಳಿ ಒಬ್ಬ ವರದಿಗಾರನಾಗಿ
ಪತ್ರಿಕೆ ಪ್ರಿಂಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಈ ಪತ್ರಿಕೆ ಅಂತ ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದೇ ನಮ್ಮ ಸಾಧನೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ವಿಶ್ವವಾಣಿಯ ಪತ್ರಿಕೆಯ ವರದಿಗಾರರು. ಮತ್ತೇನೋ ಒಕ್ಕೂಟದಲ್ಲಿ ಏನೋ ಎಲೆಕ್ಷನಲ್ಲಿ ಗೆದ್ದಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇವರು ಯಾರ ಪರವಾಗಿ ಮಾತನಾಡಬೇಕಾಗಿತ್ರಿ? ಜಿತೇಂದ್ರ ಕುಂದೇಶ್ವರರವರು ಯಾರ ಪರವಾಗಿ ಮಾತನಾಡಬೇಕಾಗಿತ್ತು? ಅನ್ಯಾಯಕ್ಕೊಳಪಟ್ಟಿರುವಂತಹ ಸೌಜನ್ಯ ಕುಟುಂಬದ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು. ಅವ್ರ ಜೊತೆ ನಾನು ಇದ್ದೀನಿ ಅಂತ ನಿಂತ್ಕೊಳ್ಬೇಕಾಗಿತ್ತು. ಇವ್ರು ಮಾಡಿದ್ದೇನ್ರಿ? ಇವ್ರು ಮಾಡ್ತಾ ಇರೋದೇನ್ರಿ? ಒಬ್ಬ ಚಿನ್ನಯ್ಯ 2 ವರ್ಷಗಳಿಂದ ಹೋರಾಟಗಾರರ ಬೆನ್ನತ್ತಿ ಇಲ್ಲಿ ಅನ್ಯಾಯ ಆಗಿದೆ, ನನ್ನ ಹತ್ರ ಸಾಕ್ಷಿ ಇದೆ, ನಾನು ಊತಾಕಿದ್ದೀನಿ, ನಾನು ನಿಮ್ಗೆ ತೋರಿಸ್ತೀನಿ ಅಂತೇಳಿ ಬುರುಡೆ ತೆಗೆದುಕೊಂಡೋಗಿ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಬುರುಡೆ ಕೊಟ್ಟು ಇಲ್ಲಿ ಸಾಕ್ಷಿಗಳಿದ್ದಾವೆ ಅಂತೇಳಿ ನಾನು 100 ಹಣಗಳನ್ನು ಊತಾಕಿದ್ದೀನಿ ಅಂತ ಹೇಳಿ ಬಂದಲ್ಲ. SP ಆಫೀಸ್ಗೆ ಹೋಗಿ ದೂರು ಕೊಟ್ರಲ್ಲ. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ರಲ್ಲ. ಅಲ್ಲಿ 16 ಕಡೆ ಹಗದಾಗ 3 ಕಡೆ ಅಸ್ಥಿಪಂಜರಗಳು ಸಿಕ್ಕಿದವಲ್ಲ. ಬಂಗ್ಲೆಗೂಡದಲ್ಲಿ 1000 ಮೂಳೆಗಳು ಸಿಕ್ಕಿದವಲ್ಲ. ಇವತ್ತು ಬಂಗ್ಲೆಗೂಡದಲ್ಲಿ SIT 2ನೇ ಬಾರಿಗೆ ತನಿಖೆ ಮಾಡ್ತಾ ಇದೆಯಲ್ಲ. ಈ ಯಾವುದೂ ಸಹ ವಿಶ್ವವಾಣಿಯ ಜಿತೇಂದ್ರ ಕುಂದೇಶ್ವರ ಅವರಿಗೆ ಗೊತ್ತಾಗ್ಲಿಲ್ವಾ? ಅಥವಾ ಅವರ ಸಂಪಾದಕರಾದಂಥ ವಿಶ್ವೇಶ್ವರ ಭಟ್ರು ಗೊತ್ತಾಗ್ಲಿಲ್ವಾ? ಇವು ಯಾವ ಸುದ್ದಿ ಅಲ್ವೇನ್ರಿ? ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನು ಗಡೀಪಾರು ಮಾಡಿದಂತಹ ವಿಚಾರವನ್ನು ಏನು ಅವರು ಹೆಡ್ಲೈನಲ್ಲಿ ಹಾಕ್ಕೊಂಡು ಬಾಕ್ಸ್ ಐಟಮ್ನಲ್ಲಿ ಹಾಕ್ಕೊಂಡು ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಗಡೀಪಾರಿನ ಶಿಕ್ಷೆಗೆ ಏನು ಕೋರ್ಟ್ ತಡೆಯಾಜ್ಞೆ ಕೊಟ್ಟುಬಿಟ್ಟಿದೆ ಅಂಥೇಳಿ ಬಾಕ್ಸ್ ಐಟಮಲ್ಲಿ ಮಾಡಿ ಅದರಲ್ಲಿ ಉಲ್ಲೇಖ ಮಾಡ್ತಿರಲ್ಲ. ಸೌಜನ್ಯ ಪ್ರಕರಣದಲ್ಲಿ ದಾರಿ ತಪ್ಪಿಸುವಂತಹ ಕೆಲಸ, ಗೊಂದಲಗಳನ್ನು ಮೂಡಿಸ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನು ಗಡೀಪಾರಿನ ಆದೇಶ ಮಾಡಿದ್ದಾರೆ, ಅವ್ರನ್ನ ರೌಡಿ ಶೀಟ್ರ ಥರ ಬಿಂಬಿಸ್ತಾ ಇದ್ದೀರಲ್ಲ. ಆತ್ಮಸಾಕ್ಷಿಯನ್ನು ಒಂದು ಸಾರಿ ಕೇಳ್ಕೊತಾ ನೋಡಿ. ನಿಮ್ಮ ಆತ್ಮಸಾಕ್ಷಿಗಳು, ನಿಮ್ಮ ಆತ್ಮಗಳು ಅನ್ನೋದಿದ್ದರೆ ನಿಮ್ಮ ಮನಸ್ಸಾಕ್ಷಿಗಳನ್ನು ಒಂದು ಸಾರಿ ಕೇಳ್ತಾ ಬನ್ನಿ. ನೀವುಗಳು ಪತ್ರಕರ್ತರುಗಳು, ನೀವುಗಳು ಕರಾವಳಿಯ ಭಾಗದ ಪತ್ರಕರ್ತರುಗಳು ಅಲ್ಲಿನ ವಿಚಾರಗಳನ್ನು ತಿಳ್ಕೊಂಡು ಅನ್ಯಾಯಕ್ಕೊಳಪಟ್ಟಿರುವಂಥವರ ನ್ಯಾಯಕ್ಕೋಸ್ಕರವಾಗಿ ನಿಲ್ಲಬೇಕಾದಂತಹ ನೀವುಗಳು ಮಾಡ್ತಾ ಇರುವುದೇನು? ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ನೈತಿಕತೆ ಅಂದರೆ ನೈತಿಕತೆ ರೀ ಅಷ್ಟೇ. ಈಗ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಲ್ಲ, ಹಿಂದೆನೂ ಪ್ರಶ್ನೆ ಮಾಡಿದ್ದೀನಿ, ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಲ್ಲ, ನಿಮ್ಮ ವಿಶ್ವವಾಣಿ ಪತ್ರಿಕೆ ರಾಜ್ಯ ಮಟ್ಟದ ಪತ್ರಿಕೆ ಅಂತೇಳಿ ಜಾಹೀರಾತುವನ್ನು ತೆಗೆದುಕೊಳ್ತಾ ಇದ್ದೀರಲ್ಲ ವಾರ್ತಾ ಇಲಾಖೆಯಿಂದ 2 ಕೋಟಿಗೂ ಹೆಚ್ಚು. ಆ 2 ಕೋಟಿ ಹಣದಲ್ಲಿ ನನ್ನ ತೆರಿಗೆ ಹಣವೂ ಇದೆ, ನನ್ನ ಹಣವೂ ಇದೆ. ನಾನು ಕಟ್ಟುವಂತಹ ತೆರಿಗೆ ಹಣದಿಂದ ನೀವು ಜಾಹೀರಾತು ತೆಗೆದುಕೊಳ್ತಾ ಇದ್ದೀರಿ, ಅದು ಪತ್ರಿಕೆ ಪ್ರಿಂಟ್ ಆಗದೆ. ಇದಕ್ಕೆ ನಿಮಗೆ ನಿಜಕ್ಕೂ ಏನಾದರೂ ನೈತಿಕತೆ ಅನ್ನೋದಿದ್ದರೆ, ಪ್ರಾಮಾಣಿಕತೆ ಅನ್ನೋದಿದ್ದರೆ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಾನು ಕೇಳ್ತಾ ಇದ್ದೇನೆ, ದಯಮಾಡಿ ನಿಮ್ಮ ಪತ್ರಿಕೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಿಂಟ್ ಆಗ್ತಾ ಇದೆ, ಎಷ್ಟೆಷ್ಟು ಸರ್ಕ್ಯುಲೇಷನ್ ಆಗ್ತಾ ಇದೆ, ಎಷ್ಟೆಷ್ಟು ಜಾಹೀರಾತು ತಗೊಳ್ತಾ ಇದ್ದೀರಿ, ABC ಸರ್ಟಿಫಿಕೇಟನ್ನು ಸಲ್ಲಿಸಿದ್ದೀರಾ, ಪ್ರತಿಯೊಂದು ವಿಚಾರಗಳನ್ನು ಬಹಿರಂಗವಾಗಿ ಜನರ ಮುಂದೆ ಇಡಲಿಕ್ಕಾಗುತ್ತಾ? ನೀವು ನಿಮ್ಮದನ್ನು ನೀವು ಬಚ್ಚಿಟ್ಕೊಳ್ತಾ ಇರುವಂಥವರು, ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರವಾಗಿ ಆ ಸೌಜನ್ಯನನ್ನು ಅತ್ಯಾಚಾರ ಮಾಡಿದ್ದು ಯಾರು? ನಿಮ್ಮ ಪ್ರಕಾರ ಸಂತೋಷ್ ರಾವ? ಕೊಡ್ರಿ, ಸುಪ್ರೀಂ ಕೋರ್ಟಲ್ಲಿ ಇವತ್ತು ಕೇಸ್ ನಡೀತಾ ಇದೆಯಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ಕೊಡಿ. ಸತ್ಯ ಶೋಧನೆ ಅಂತ ಮಾಡಿದ್ರಲ್ಲ, ವಸಂತ್ ಗಿಲ್ಲರ್ ತಗೊಂಡು ಬಂದು ನಿಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ರಿ. ಅಜಿತ್ ಹನುಮಕ್ಕನವರು ವಿಶ್ವವಾಣಿ ಪತ್ರಿಕೆ ಪ್ರಾರಂಭ ಆದಾಗ ಪತ್ರಿಕೆ ಉಪಸಂಪಾದಕರು ಏನೋ ಆಗಿ ಬಂದಿದ್ರಲ್ಲ, ಬಂದಷ್ಟೇ ವೇಗವಾಗಿ ವಾಪಸ್ ಹೋದ್ರಲ್ಲ ವಿಶ್ವವಾಣಿಯಿಂದ. ಅವರು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಾರಲ್ಲ, ಆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ತಗೊಂಡು ಬಂದು ನಿಮ್ಮ ವಿಶ್ವವಾಣಿ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಿಂಟ್ ಮಾಡಿ ಈ ಪೇಪರ್ನಲ್ಲಿ ವಸಂತ್ ಗಿಲಿಯಾರ್ರವರ ಸತ್ಯಶೋಧನಾ ವರದಿಯನ್ನು ಮತ್ತೊಂದು ದಿವಸ ಪ್ರಿಂಟ್ ಮಾಡಿ. ನಿಮ್ಮ ಹತ್ರ ಏನಾದರೂ ವರದಿಗಳು ಸಾಕ್ಷಿಗಳಿದ್ದರೆ ಅದು ಸುಪ್ರೀಂ ಕೋರ್ಟ್ಗೆ ಕೊಟ್ಟು ಅದನ್ನು ನಿಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿ. ಆವತ್ತು ನಿಮ್ಮ ನೈತಿಕತೆಯನ್ನು ನಾವು ಒಪ್ಕೊಳ್ತೀವಿ. ಈ ರೀತಿಯಾಗಿ ಹೋರಾಟಗಾರರನ್ನು ದಾರಿ ತಪ್ಪಿಸುವಂತಹ, ಹೋರಾಟಗಾರರನ್ನು ವಿಲನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಗಡೀಪಾರಿನ ಶಿಕ್ಷೆಗೆ ಸೌಜನ್ಯ ಹೋರಾಟವೇ ಕಾರಣ ಅಂತ ಹೇಳ್ತಾ ಇದ್ದೀರಲ್ಲ. ಜಿತೇಂದ್ರ ಕುಂದೇಶ್ವರರವರೇ, ನೀವೇ ವರದಿ ಮಾಡಿದ್ದಿದ್ದರೆ ನಿಮ್ಮ ಸಂಪಾದಕರು ಆ ವರದಿ ಮಾಡಿದರೆ, ನಿಮ್ಮ ಸಂಪಾದಕರು
ಯಾವ್ಯಾವ ರೀತಿ ವರದಿಗಳನ್ನು ಮಾಡಿದ್ದಾರೆ, ಯಾವ್ಯಾವ ರೀತಿ ಸುಳ್ಳು ವರದಿಗಳನ್ನು ಮಾಡಿದ್ದಾರೆ, ಎಲ್ಲೆಲ್ಲಿ ಕೋರ್ಟ್ನಲ್ಲಿ, ಧಾರವಾಡ ಕೋರ್ಟ್ನಲ್ಲಿ ನಿಂತ್ಕೊಂಡು ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ, ರಾಯಚೂರು ಮಾನ್ವಿನಲ್ಲಿ ಯಾವ ರೀತಿ ಏನೋ ತಪ್ಪು ಸಂದೇಶಗಳನ್ನು ಕೊಟ್ಟಿದ್ದಂಥದ್ದನ್ನು ಕೋರ್ಟ್ ಮುಂದೆ ಕ್ಷಮೆ ಕೇಳಿದ್ದಾರೆ. ನಾವು ನೋಡ್ತಾ ಇದ್ದೀವಲ್ರಿ. ನಾವು ಮಾತಾಡೋಕ್ಕೆ ಮುಂಚೆ ನಾವು ಸರಿ ಇದ್ದೀವ ಅಂತ ಕೇಳಬೇಕಲ್ಲ. ಇವತ್ತು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಲ್ಲ, ಕೊಡಿ, ಬಹಿರಂಗವಾಗಿ ನಿಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿ ನಾವು ಇಷ್ಟಿಷ್ಟು ಮಾಡಿಕೊಡಿ. ಅದು ಆಗಲ್ಲ ಅಲ್ಲ. ಇಂತಹ ಹೋರಾಟಗಾರರು ಏನೋ ಮಾಡ್ತಾ ಇದ್ದಾರೆ, ಅವ್ರ ಜೊತೆಯಲ್ಲಿ ನಾವು ಇರಬೇಕು ಅನ್ನೋ ಮನಸ್ಥಿತಿ ಇರಬೇಕ್ರಿ ವಿಶ್ವವಾಣಿ ಪತ್ರಿಕೆಯವರೇ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ವಾಸ್ತವದ ವಿಚಾರವನ್ನು, ಸತ್ಯವಾದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.